ಹೆಂಡತಿ ಚೆನ್ನಾಗಿರ್ತೀರಾ, ಆದರೆ ಅತ್ತೆ ಮಾವ ಕಾಟ ಕೊಡ್ತಾ ಇರ್ತಾರೆ. ನಿಮ್ಮ ಗಂಡ ಅವರ ಅಪ್ಪ ಅಮ್ಮನ ಮಾತನ್ನು ಕೇಳಿ ನಿಮಗೆ ಹೊಡೆಯೋವಂಥದ್ದು, ಜಗಳ ಆಡುವಂಥದ್ದು ನಿಮ್ಮ ಜೊತೆ, ಮತ್ತು ಅದು ಡೈವರ್ಸ್ ಮಟ್ಟಕ್ಕೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದರೆ, ಯಾರು ನಿಮಗೆ ಕಾಟ ಕೊಡ್ತಾ ಇರ್ತಾರೆ ನೋಡಿ, ಅವರ ಒಂದು ಕಾಟದಿಂದ ನೀವು ಮುಕ್ತವಾಗಬೇಕು, ತಪ್ಪಿಸ್ಕೋಬೇಕು ಅಂದರೆ ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ಚಿಕ್ಕ ಸರಳವಾದಂಥ ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ವಶೀಕರಣ ತಂತ್ರವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಶೀಕರಣ ತಂತ್ರದಿಂದ ಯಾರು ನಿಮಗೆ ಕಾಟ ಕೊಡ್ತಾ ಇರ್ತಾರೆ ನೋಡಿ, ಅವರ ಕಾಟದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದ್ಬೋದು ಅಂತಾನೆ ಹೇಳ್ಬೋದು. ನೀವು ಈ ತಂತ್ರವನ್ನು ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕು. ಈ ಕೆಂಪು ಬಟ್ಟೆಯನ್ನು ತಗೊಂಡು ಈ ಕೆಂಪು ಬಟ್ಟೆ ಒಳಗೆ ಅರಿಶಿಣದ ಕೊಂಬನ್ನು ಹಾಕಬೇಕು. ಒಂದು ಅರಿಶಿಣದ ಕೊಂಬನ್ನು ಹಾಕಿ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ತಗೊಂಡು ಇದನ್ನು ನೀವು 3 ಸಾರಿ ನಿಮಗೆ ನಿವಳಿಸ್ಕೊಂಡು ಈ ಒಂದು ಅರಿಶಿಣದ ಕೊಂಬಿನ ಮೇಲೆ ಹಾಕಬೇಕು. ಹಾಕಾದ್ಮೇಲೆ ಒಂದು ತೆಂಗಿನಕಾಯಿಯನ್ನು ಸಹ ತಗೊಂಡು ಇದನ್ನು ಸಹ ಈ ಒಂದು ತೆಂಗಿನಕಾಯಿಯನ್ನು ಕಲ್ಲುಪ್ಪ ಮೇಲಿಟ್ಟು ಇದನ್ನು ಗಂಟು ಕಟ್ಟಿ ನೀವು ಈ ಗಂಟನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಯಾವ ರೀತಿ ಅಂದರೆ, ನಿಮಗೆ ಯಾರು ಕಾಟ ಕೊಡ್ತಾ ಇದ್ದಾರೆ ಅವರ ಕಾಟದಿಂದ ಮುಕ್ತಿ ಹೊಂದಬೇಕು ಅಂತ ನೀವು ಬೇಡ್ಕೊಂಡು ಇದನ್ನು ಏನು ಮಾಡಬೇಕು, ಈ ಗಂಟನ್ನು ತಗೊಂಡು ಹೋಗಿ ಅರಳಿ ಮರದ ಒಂದು ಬುಡಕ್ಕೆ ಇಟ್ಟು ಬರಬೇಕು, ಇಲ್ಲ ಅರಳಿ ಮರಕ್ಕೆ ಕಟ್ಟಿ ಬರಬೇಕು. ಅರಳಿ ಮರ ನಿಮಗೆ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಎಕ್ಕದ ಗಿಡದ ಬುಡಕ್ಕೆ ಇಟ್ಟು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಬರ್ಬೇಕು. ಈ ರೀತಿಯಾಗಿ ಈ ತಂತ್ರವನ್ನು ಯಾವ ದಿನ ಬೇಕಾದರೂ ಬೆಳಗ್ಗೆ ಸಮಯದಲ್ಲಿ ನೀವು ಮಾಡ್ಬೋದು. ಮಾಡಿ ನೋಡಿ, ಖಂಡಿತ ಇದರಿಂದ ಒಳ್ಳೆಯದಾಗುತ್ತೆ. ಯಾರು ನಿಮಗೆ ಕಾಟ ಕೊಡ್ತಾ ಇದ್ದಾರೆ ಅವರು ಕಾಟ ಕೊಡೋದನ್ನು ನಿಲ್ಲಿಸ್ತಾರೆ. 3 ಸರಿ ಮಾಡಬೇಕು. ಈ ವಾರ ಮಾಡಿದ್ದೀರಾ ಅಂದರೆ ಮುಂದಿನ ವಾರ ಸಹ ಮಾಡಬೇಕು, ಅದರ ಮುಂದಿನ ವಾರ ಸಹ ಮಾಡಬೇಕು. ಈ ರೀತಿಯಾಗಿ 3 ವಾರಗಳ ಕಾಲ ನೀವು ಮಾಡಿದ್ದೇ ಆದರೆ ಯಾರು ನಿಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಆ ಒಂದು ಕಾಟದಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ, ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.